ನಮಸ್ಕಾರ. ದ ಡೀಪ್ ಡೈವ್ಗೆ ಸ್ವಾಗತ. ಇಂದು ನಾವು ಜುಲೈ 9, 2025ರಂದು ನಡೆಯಲಿರುವ ಭಾರತ್ ಬಂದ್ ಬಗ್ಗೆ ಸ್ವಲ್ಪ ಆಳವಾಗಿ ಮಾತಾಡೋಣ ಅಂತ ಇದ್ದೀವಿ. ದೇಶದಾದ್ಯಂತ ಇದಕ್ಕೆ ಕರೆ ನೀಡಲಾಗಿದೆ. ಮುಖ್ಯವಾಗಿ ರೈತ ಸಂಘಟನೆಗಳು, ಕಾರ್ಮಿಕ ಸಂಘಗಳು ಮತ್ತೆ ಕೆಲವು ನಾಗರಿಕ ಗುಂಪುಗಳು ಸೇರಿ ಆಯೋಜಿಸ್ತಾ ಇದ್ದಾರೆ. ಹೌದು. ಈಗೇನು ಹೊಸ ಕಾರ್ಮಿಕ ಕಾನೂನುಗಳು ಬಂದಿದೆಯಲ್ಲ ಅದು, ಮತ್ತೆ ರೈತರು ಎದುರಿಸ್ತಿರುವ ಸಮಸ್ಯೆಗಳು, ಕೆಲವು ಸರ್ಕಾರಿ ನೀತಿಗಳು, ಇವೆಲ್ಲದರ ವಿರುದ್ಧ ಈ ಬಂಧನ ಕರೆ ಬಂದಿರೋದು. ನಾವು ಚರ್ಚಿಸ್ತಿರೋ ಈ ಮಾಹಿತಿ ಇದು ಮುಖ್ಯವಾಗಿ UPSC ಪರೀಕ್ಷೆ ಬರೆಯೋರಿಗಾಗಿ ತಯಾರಾದ ಒಂದು ವಿಶ್ಲೇಷಣಾತ್ಮಕ ಲೇಖನ ಆಧಾರಿತವಾಗಿದೆ. ಸರಿ, ಹಾಗಾದ್ರೆ ಈ ಬಂದ್ನ ಹಿಂದಿರುವ ಬೇರೆ ಬೇರೆ ವಿಷಯಗಳನ್ನ, ಅಂದ್ರೆ ಕಾನೂನು ದೃಷ್ಟಿಯಿಂದ, ಆರ್ಥಿಕವಾಗಿ, ಸಾಮಾಜಿಕವಾಗಿ ಇದೆಲ್ಲವನ್ನ ಸ್ವಲ್ಪ ಸರಳವಾಗಿ ಅರ್ಥ ಮಾಡ್ಕೊಳ್ಳೋಣ. ಮೊದಲಿಗೆ ಇದರ ಹಿಂದೆ ಯಾವ್ಯಾವ ರಾಜಕೀಯ ಮತ್ತು ಕಾರ್ಮಿಕ ಸಂಘಟನೆಗಳು ಮುಖ್ಯವಾಗಿ ಇವೆ? ನೋಡಿ, ಇದರಲ್ಲೂ ಸಂಯುಕ್ತ ಕಿಸಾನ್ ಮೋರ್ಚಾ ಅಂದ್ರೆ ರೈತ ಸಂಘಟನೆಗಳ ಒಕ್ಕೂಟ, ಅದು ಪ್ರಮುಖವಾಗಿದೆ. ಅದರ ಜೊತೆ AITUC, CITUನಂತ ದೊಡ್ಡ ಕೇಂದ್ರ ಕಾರ್ಮಿಕ ಸಂಘಟನೆಗಳು ಇದರ ಮುಂದಾಳತ್ವ ವಹಿಸಿಕೊಂಡಿವೆ. ಕೆಲವು ವಿರೋಧ ಪಕ್ಷಗಳು ಕೂಡ ಇದಕ್ಕೆ ಬೆಂಬಲ ಸೂಚಿಸಿವೆ ಅಂತಾನೂ ಮಾಹಿತಿ ಇದೆ. ಓಕೆ, ರಾಜ್ಯ ಸರ್ಕಾರಗಳು ಹೇಗೆ ನೋಡ್ತಾ ಇವೆ ಇದನ್ನ? ಎಲ್ಲಾ ಕಡೆ ಒಂದೇ ತರ ಇದೆಯಾ ಅಥವಾ ಬೇರೆ ಬೇರೆ ಇದೆಯಾ? ಇಲ್ಲ, ಸ್ವಲ್ಪ ಬೇರೆ ಬೇರೆ ರೀತಿ ಇದೆ. ಉದಾಹರಣೆಗೆ ಉತ್ತರ ಪ್ರದೇಶ್, ಮಧ್ಯಪ್ರದೇಶ್ ಈ ರಾಜ್ಯಗಳೆಲ್ಲ ಹೊಸ ಕಾನೂನು BNSS ಅಂತ ಇದೆಯಲ್ಲ, ಅದರ ಸೆಕ್ಷನ್ 189(4) ಬಳಸ್ತಾ ಇವೆ. ಅದು ಮೊದಲು ಸೆಕ್ಷನ್ 144 ಇತ್ತಲ್ವಾ? ಹೌದು, ಅದೇ. ಅಂದ್ರೆ ಜನ ಗುಂಪು ಸೇರೋದನ್ನ, ಮೆರವಣಿಗೆ ಮಾಡೋದನ್ನ ತಡೆಯೋಕೆ ಇದನ್ನ ಬಳಸ್ತಾರೆ. ಆದರೆ ಕೆಲವು ಬೇರೆ ರಾಜ್ಯಗಳಲ್ಲಿ ಶಾಂತಿಯುತವಾಗಿ ಪ್ರತಿಭಟನೆ ಮಾಡೋಕೆ ಅವಕಾಶನೂ ಕೊಟ್ಟಿದ್ದಾರೆ. ಸರಿ ಸರಿ. ಈಗ ಕಾರ್ಮಿಕ ಕಾನೂನುಗಳ ಬಗ್ಗೆ ವಿರೋಧ ಇದೆ ಅಂತ ಹೇಳಿದ್ರಿ. ಆ 4 ಹೊಸ ಸಂಹಿತೆಗಳು ಅಲ್ವಾ, ಅದರ ಬಗ್ಗೆ ಸ್ವಲ್ಪ ವಿವರಿಸ್ತೀರಾ? ಹೌದು, 4 ಹೊಸ ಲೇಬರ್ ಕೋಡ್ಸ್ ಬಂದಿವೆ. ವೇತನ, ಇಂಡಸ್ಟ್ರಿಯಲ್ ರಿಲೇಷನ್ಸ್, ಸಾಮಾಜಿಕ ಭದ್ರತೆ ಮತ್ತೆ ಕೆಲಸದ ಸ್ಥಳದ ಸುರಕ್ಷತೆ. ಇವು 2019, 2020ರಲ್ಲಿ ಬಂದಿರೋದು. ಇದರ ಜಾರಿಗೆ ಸ್ವಲ್ಪ ತೀವ್ರವಾದ ವಿರೋಧ ಇದೆ. ಯಾಕೆ? ಮುಖ್ಯವಾಗಿ ಏನು ಆಕ್ಷೇಪಣೆಗಳು? ಮುಖ್ಯವಾಗಿ ಈ ಹೊಸ ಕಾನೂನುಗಳಿಂದ ಕಂಪನಿಗಳಿಗೆ ನೌಕರನ್ನ ಕೆಲಸದಿಂದ ತೆಗೆಯೋದು ಸ್ವಲ್ಪ ಸುಲಭ ಆಗ್ಬೋದು ಅನ್ನೋ ಆತಂಕ ಇದೆ. ಮತ್ತೆ ಗುತ್ತಿಗೆ ಆಧಾರಿತ ಕೆಲಸಗಳು ಅಂದ್ರೆ ಫಿಕ್ಸ್ಡ್ ಟರ್ಮ್ ಎಂಪ್ಲಾಯ್ಮೆಂಟ್ ಜಾಸ್ತಿ ಆಗ್ಬೋದು. ಮತ್ತೆ ಯೂನಿಯನ್ ರೆಕಗ್ನಿಷನ್ ಅಂದ್ರೆ ಕಾರ್ಮಿಕ ಸಂಘಗಳ ಮಾನ್ಯತೆಗೆ ಸಂಬಂಧಪಟ್ಟ ನಿಯಮಗಳು ಸ್ವಲ್ಪ ಕೇಂದ್ರೀಕೃತ ಆಗ್ಬೋದು ಅನ್ನೋ ಭಯ ಇದೆ. PRS ಇಂಡಿಯಾ ವರದಿನೂ ಹೇಳುತ್ತೆ, ಹೊಸ ಇಂಡಸ್ಟ್ರಿಯಲ್ ರಿಲೇಷನ್ಸ್ ಕೋಡ್ ಇದೆಯಲ್ಲ, ಅದರಲ್ಲಿ ಕಲೆಕ್ಟಿವ್ ಬಾರ್ಗೇನಿಂಗ್ ಅಂದ್ರೆ ಕಾರ್ಮಿಕರು ಒಟ್ಟಾಗಿ ಕೂತು ಮಾತಾಡೋ ಶಕ್ತಿ ಅದು ಸ್ವಲ್ಪ ಕಡಿಮೆ ಆಗ್ಬೋದು ಅಂತ. ಇದು ಕಾನೂನಿನ ದೃಷ್ಟಿಯಿಂದ ಬಹಳ ಮುಖ್ಯವಾದ ವಿಷಯ ಅನಿಸುತ್ತೆ. ಯಾಕಂದ್ರೆ ಸುಪ್ರೀಂ ಕೋರ್ಟ್ ಕೂಡ 1998ರಲ್ಲಿ ಒಂದು ಕೇಸ್ ಇತ್ತಲ್ವಾ, ಭಾರತ್ ಕುಮಾರ್ ವರ್ಸಸ್ ಕೇರಳ ರಾಜ್ಯ. ಹೌದೌದು. ಅದರಲ್ಲಿ ಬಲವಂತದ ಬಂದ್ಗಳು ಸಂವಿಧಾನಕ್ಕೆ ವಿರುದ್ಧ ಅಂತ ಸ್ಪಷ್ಟವಾಗಿ ಹೇಳಿತ್ತು. ಪ್ರತಿಭಟಿಸೋ ಹಕ್ಕು ಆರ್ಟಿಕಲ್ 19 ಪ್ರಕಾರ ಇದ್ರೂ ಅದು ಅಬ್ಸಲ್ಯೂಟ್ ಅಲ್ಲ, ಸಾರ್ವಜನಿಕ ಸುವ್ಯವಸ್ಥೆ ಕಾಪಾಡಬೇಕು ಅನ್ನೋ ನಿರ್ಬಂಧಗಳು ಇವೆ ಅಂತನೂ ಹೇಳಿದೆ. ಕರೆಕ್ಟ್. ಆ ಲೇಖನದಲ್ಲೂ ಇದನ್ನೇ ಉಲ್ಲೇಖ ಮಾಡಿದ್ದಾರೆ. ಪ್ರತಿಭಟನೆ ಶಾಂತಿಯುತವಾಗಿರಬೇಕು. ಒಂದು ವೇಳೆ ಏನಾದರೂ ಸಾರ್ವಜನಿಕ ಶಾಂತಿಗೆ ತೊಂದರೆಯಾಡತ್ತೆ ಅನ್ನೋ ಸಾಧ್ಯತೆ ಇದ್ರೆ ಆಗ ಜಿಲ್ಲಾಡಳಿತ ಆ BNSS ಸೆಕ್ಷನ್ 189(4) ಬಳಸಿ ಕ್ರಮ ತಗೋಬಹುದು. ಆದರೆ ಈ ಹಕ್ಕು ಮತ್ತು ನಿರ್ಬಂಧದ ನಡುವಿನ ಗೆರೆ ಎಲ್ಲಿದೆ ಅನ್ನೋದೇ ಯಾವಾಗಲೂ ಚರ್ಚೆಯ ವಿಷಯ. ಸರಿ, ಈಗ ಕಾರ್ಮಿಕರ ವಿಷಯ ಬಿಟ್ಟು ರೈತರ ಬೇಡಿಕೆಗಳ ಕಡೆ ಗಮನ ಹರಿಸೋಣ. ಅವರ ಮುಖ್ಯ ಒತ್ತಾಯಗಳೇನು? ಇದು ಹಳೆ ಹೋರಾಟದ ಮುಂದುವರಿಕೆನಾ? ಖಂಡಿತವಾಗಿಯೂ. ಇದನ್ನ 2020-21ರಲ್ಲಿ ದೊಡ್ಡ ರೈತ ಹೋರಾಟ ನಡೆಯುತ್ತಲ್ಲ, ಅದರ ಮುಂದುವರಿದ ಭಾಗ ಅಂತಾನೆ ಹೇಳ್ಬೋದು. ಮುಖ್ಯವಾಗಿ MSP ಅಂದ್ರೆ ಕನಿಷ್ಠ ಬೆಂಬಲ ಬೆಲೆಗೆ ಕಾನೂನಿನ ಗ್ಯಾರಂಟಿ ಬೇಕು ಅಂತ ಕೇಳ್ತಿದ್ದಾರೆ. ಮತ್ತೆ ವಿದ್ಯುತ್, ಬೀಜಗಳ ಸಬ್ಸಿಡಿ ಕಡಿತ ಮಾಡಿರೋದನ್ನ ವಾಪಸ್ ತಗೋಬೇಕು. APMC ಮಂಡಿಗಳ ಪಾತ್ರ ಮೊದಲಿನ ಹಾಗೆ ಇರಬೇಕು ಅನ್ನೋದೆಲ್ಲ ಅವರ ಪ್ರಮುಖ ಬೇಡಿಕೆಗಳು. ಇದರಲ್ಲಿ ಕಾರ್ಪೊರೇಟ್ ವಲಯದ ಬಗ್ಗೆಯೂ ಚರ್ಚೆ ಆಗ್ತಾ ಇದೆ ಅಲ್ವಾ? ಹೌದು, ಖಂಡಿತ. ಒಂದು ಕಡೆ ವಾದ ಏನಂದ್ರೆ ಈ ಕಾರ್ಮಿಕ ಸುಧಾರಣೆಗಳು ದೊಡ್ಡ ದೊಡ್ಡ ಕಂಪನಿಗಳಿಗೆ ಲಾಭ ಮಾಡುತ್ತೆ, ಮತ್ತೆ ಕಾರ್ಪೊರೇಟ್ ಕೃಷಿಯಿಂದ ಸಣ್ಣ ರೈತರಿಗೆ ತೊಂದರೆ ಆಗ್ಬೋದು ಅಂತ. ಆದರೆ ಇನ್ನೊಂದು ಕಡೆ ವಾದನೂ ಇದೆ. ಈ ಸುಧಾರಣೆಗಳಿಂದ ಬಿಸ್ನೆಸ್ ಮಾಡೋದು ಸುಲಭ ಆಡುತ್ತೆ, ಫಾರ್ಮಲ್ ಜಾಬ್ಸ್ ಜಾಸ್ತಿ ಆಡುತ್ತೆ ಅಂತಾನೂ ಹೇಳ್ತಾರೆ. ಆ ಲೇಖನ ಎರಡೂ ಕಡೆ ವಾದಗಳನ್ನ ಇಟ್ಟಿದೆ. ಓಕೆ, ಇನ್ನು ಆರ್ಥಿಕ ಪರಿಣಾಮದ ಬಗ್ಗೆ ಹೇಳೋದಾದ್ರೆ ಈ ಬಂದಿನಿಂದ ಎಷ್ಟು ನಷ್ಟ ಆಗ್ಬೋದು ಅಂತ ಅಂದಾಜು ಇದೆಯಾ? ಮತ್ತೆ ಸಾಂಸ್ಕೃತಿಕವಾಗಿ ಇದರ ಮಹತ್ವ ಏನು? ಅಸೋಚಾಮ್ ವರದಿ ಪ್ರಕಾರ ಒಂದು ದಿನ ಬಂದ್ ಆದ್ರೆ ಸುಮಾರು 12,000ರಿಂದ 15,000 ಕೋಟಿ ರೂಪಾಯಿ ನಷ್ಟ ಆಗಬಹುದು ಅಂತ ಒಂದು ಅಂದಾಜಿದೆ. ಅಬ್ಬಾ, ದೊಡ್ಡ ಮೊತ್ತವೇ. ಹೌದು.
ಸಾರಿಗೆ ನಿಲ್ಲುತ್ತೆ, ಮಾರ್ಕೆಟ್ಗಳು ಬಂದಾಗುತ್ತೆ, ಇದರಿಂದ ದಿನಗೂಲಿ ನೌಕರರಿಗೆ ತುಂಬಾನೇ ಕಷ್ಟ ಆಗುತ್ತೆ. ಆದರೆ ಬರೀ ಆರ್ಥಿಕ ನಷ್ಟ ಮಾತ್ರ ಅಲ್ಲ, ಸಾಂಸ್ಕೃತಿಕವಾಗಿ ನೋಡಿದ್ರೆ ಭಾರತದ ಪ್ರಜಾಪ್ರಭುತ್ವದಲ್ಲಿ ಬಂದ್ ಅನ್ನೋದು ವಿರೋಧ ವ್ಯಕ್ತಪಡಿಸೋಕೆ ಒಂದು ಸಿಂಬಲ್ ಕೂಡ ಹೌದು. ಹೌದು. ಹಿಂದೆಲ್ಲ ನಮ್ಮ ಕನ್ನಡದ ಕವಿಗಳು ಕೂಡ ಬಂದ್ ಸಮಯದಲ್ಲಿ ಕಾರ್ಪೊರೇಟ್ ವಿರೋಧಿ ಕವಿತೆಗಳನ್ನ ವೇದಿಕೆ ಮೇಲೆ ಓದಿದ ಉದಾಹರಣೆಗಳೆಲ್ಲ ಇವೆ. ಓ ಹೌದಾ, ಸರಿ. ಬೇರೆ ದೇಶಗಳಿಗೆ ಹೋಲಿಸಿದ್ರೆ ಅಲ್ಲಿ ಈ ತರಹದ ಪ್ರತಿಭಟನೆಗಳ ಬಗ್ಗೆ ಕಾನೂನು ಹೇಗಿದೆ? ಆ ಲೇಖನದಲ್ಲಿ ಸ್ವಲ್ಪ ಹೋಲಿಕೆ ಕೊಟ್ಟಿದ್ದಾರೆ. ಫ್ರಾನ್ಸ್ನಂಥ ದೇಶಗಳಲ್ಲಿ ಜನರಲ್ ಸ್ಟ್ರೈಕ್ ಅಂದ್ರೆ ಸಾರ್ವತ್ರಿಕ ಮುಷ್ಕರಗಳು ತುಂಬಾ ಕಾಮನ್. ಅಮೆರಿಕಾದಲ್ಲಿ ಶಾಂತಿಯುತವಾಗಿ ಸೇರೋಕೆ ಅವಕಾಶ ಇದೆ, ಆದರೆ ರಸ್ತೆ ತಡೆದು ಅಕ್ರಮ ಮಾಡೋಕೆ ಅಷ್ಟು ಅವಕಾಶ ಇಲ್ಲ. ಇನ್ನು ಚೀನಾ, ರಷ್ಯಾ ಅಂತ ದೇಶಗಳಲ್ಲಿ ಸರ್ಕಾರದ ಪರ್ಮಿಷನ್ ಇಲ್ಲದೆ ಪ್ರತಿಭಟನೆ ಮಾಡೋಕ್ಕಾಗಿಲ್ಲ, ಕಠಿಣ ನಿಯಮಗಳಿವೆ. ಭಾರತದ ಸ್ಥಿತಿ ಇವೆಲ್ಲದರ ಮಧ್ಯೆ ಸ್ವಲ್ಪ ವಿಶಿಷ್ಟವಾಗಿದೆ ಅಂತ ಹೇಳ್ಬೋದು. ಹಾಗಾದ್ರೆ ಒಟ್ಟಾರೆಯಾಗಿ ಈ ಜುಲೈ 9ನ ಭಾರತ್ ಬಂದ್ನಿಂದ ನಾವೇನ್ ತಿಳ್ಕೋಬಹುದು? ಇದರ ಮುಖ್ಯ ಸಾರಾಂಶ ಏನು? ನೋಡಿ, ಈ ಬಂದು ಭಾರತದ ಆಡಳಿತದಲ್ಲಿ, ಸಮಾಜದಲ್ಲಿ ಆಗ್ತಾ ಇರೋ ಬದಲಾವಣೆಗಳಿಗೆ ಒಂದು ರೀತಿ ಕನ್ನಡಿ ಹಿಡಿದಾಗೆ. ಒಂದು ಕಡೆ ಡೆಮಾಕ್ರೆಟಿಕ್ ಆಗಿ ವಿರೋಧ ವ್ಯಕ್ತಪಡಿಸೋ ಹಕ್ಕು, ಅದರ ಸ್ಥಿತಿಸ್ಥಾಪಕತ್ವದ ಬಗ್ಗೆ ಚರ್ಚೆ ಇದೆ. ಇನ್ನೊಂದು ಕಡೆ BNSS 2023ನಂತಹ ಹೊಸ ಕಾನೂನುಗಳ ಅಡಿಯಲ್ಲಿ ಪಬ್ಲಿಕ್ ಆರ್ಡರ್ ಅಂದ್ರೆ ಸಾರ್ವಜನಿಕ ಸುವ್ಯವಸ್ಥೆ ಕಾಪಾಡೋ ಸವಾಲಿದೆ. ಈ ಎರಡರ ನಡುವೆ ಆ ಬ್ಯಾಲೆನ್ಸ್ ಹೇಗ್ ಮಾಡ್ತಾರನ್ನೋದೇ ಮುಂದಿರೋ ದೊಡ್ಡ ಪ್ರಶ್ನೆ. ಸರಿ. ಕೊನೆಯದಾಗಿ ನಮ್ಮ ಕೇಳುಗರು ಯೋಚನೆ ಮಾಡೋಕೆ ಒಂದು ಪ್ರಶ್ನೆ ಅಥವಾ ಒಂದು ವಿಚಾರವನ್ನು ಕೊಡೋದಾದ್ರೆ? ಖಂಡಿತ. ಆ ಲೇಖನ ಕೊನೆಯಲ್ಲಿ ಒಂದು ಮುಖ್ಯವಾದ ಪ್ರಶ್ನೆಯನ್ನು ಕೇಳುತ್ತೆ. BNSS 2023ನಂತಹ ಹೊಸ ಕಾನೂನುಗಳನ್ನು ಸರ್ಕಾರ ಹೇಗೆ ಅರ್ಥೈಸುತ್ತೆ ಮತ್ತು ಹೇಗೆ ಜಾರಿಗೆ ತರುತ್ತೆ ಅನ್ನೋದಿದೆಯಲ್ಲ, ಅದು ಮುಂದಿನ ದಿನಗಳಲ್ಲಿ ವಿಶೇಷವಾಗಿ ಆರ್ಥಿಕ ನೀತಿಗಳಿಗೆ ಸಂಬಂಧಪಟ್ಟ ಭಿನ್ನಾಭಿಪ್ರಾಯಗಳನ್ನು ವ್ಯಕ್ತಪಡಿಸೋಕೆ ಮತ್ತು ಸರ್ಕಾರದ ಜೊತೆ ಮಾತುಕತೆ ನಡೆಸೋಕೆ ಇರೋ ಅವಕಾಶಗಳ ಮೇಲೆ ಹೇಗೆ ಪರಿಣಾಮ ಬೀರಬಹುದು, ಇದು ಬಹುಶಃ ಎಲ್ಲರೂ ಆಲೋಚಿಸಬೇಕಾದ ವಿಷಯ.